ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ವಿ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತು ಒಂದು ಫ್ರೂಟ್ ಜೆಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿರೋಂಥದ್ದು. ಮೊದಲು ಇದಕ್ಕೆ ಬೇಕಾಗಿದ್ದಂಥ ಫ್ರೂಟ್ಸು ಅಂದರೆ ನಮ್ಮ ಮನೇಲಿ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನೆಲ್ಲ ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ಸೀಬೆಕಾಯಿ ಆಗಿರ್ಬೋದು, ದ್ರಾಕ್ಷಿ, ಈ ಥರ ನಮ್ಮ ಮನೇಲಿ ಏನೇನಿತ್ತು ಆ ಫ್ರೂಟ್ಸ್ ಎಲ್ಲ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಗ್ಲಾಸು ನೀರನ್ನು ಹಾಕಬೇಕು. ಅಂದರೆ 2 ಗ್ಲಾಸು ಸಾಕಾಗುತ್ತೆ ನಾನು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸಿಗೆ. 2 ಗ್ಲಾಸ್ ನೀವು ಏನು ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಮಾಡ್ಕೊಬೋದು. 2 ಗ್ಲಾಸ್ ನೀರಿಟ್ಟು ನಂತರ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಹಾಕ್ಕೋಬೇಕು. ನಾವು ನಮಗೆ ಸ್ವೀಟು ಎಷ್ಟು ಬೇಕಾಗಿರುತ್ತೆ ಅಷ್ಟು ಶುಗರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಕ್ಕಳಿಗೆಲ್ಲ ಇದು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆಯಿಂದ ನಾವು ಜೆಲ್ಲಿ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಾಗೆ ಅದು ಬಿಸಿಯಾಗೋದಕ್ಕೆ ಬಿಡಬೇಕು. ಅದು ಇನ್ನೇನು ಬಿಸಿ ಆಗ್ತಾಯಿದೆ, ಅಲ್ಲಿ ನೋಡಿ ಅದೆಲ್ಲ ಗುಳ್ಳೆ ರೀತಿ ಬರ್ತಾಯಿದೆ, ಬಿಸಿ ಆಗ್ತಿದೆ ಅಂತಿರುವಾಗ ಇಲ್ಲಿ ನಾನು ತೊಗೊಂಡಿರೋಂತಹ ಜಿಲೆಟಿನ್ ಪೌಡ್ರ್ ಅಥವಾ ಈ ಜೆಲ್ಲಿ ಮಾಡೋವಂಥ ಪೌಡ್ರ್ ಬರುತ್ತೆ, ಅದನ್ನು ತೊಗೊಂಡು ಒಂದು 2 ಸ್ಪೂನು ನೀರೊಳಗಡೆ ಹಾಕಬೇಕು. ನೀರೊಳಗಡೆ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. 2 ಸ್ಪೂನ್ ಹಾಕಬೇಕು. ಅದು ಜಿಲೆಟಿನ್ ಪೌಡರ್ ಅಥವಾ ಏನು ಜೆಲ್ಲಿ ಪೌಡರ್, ಅಗರ್ ಜೆಲ್ಲಿ ಪೌಡರ್ ಬರುತ್ತೆ, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಅದು ಕುದ್ದಾಗಲೇ ಅದು ಜೆಲ್ಲಿ ಫಾರ್ಮ್ ಆಗೋದು. ನಿಮಗೆ ಕುದಿಲಿಲ್ಲ ಅಂತ ಅಂದರೆ ಜೆಲ್ಲಿ ಫಾರ್ಮ್ ಆಗೋಲ್ಲ. ಸೊ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದ್ದ ಮೇಲೆ ಅದು ಜೆಲ್ಲಿ ಫಾರ್ಮ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಫುಲ್ಲು ನೊರೆ ಆಗಿ ಬಂದಿದೆ. ಅದನ್ನು ಕುದಿಯೋಕ್ಕೆ ಬಿಟ್ಟು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಅದು ಜೆಲ್ಲಿ ಫಾರ್ಮ್ ಬರುತ್ತೆ. ಇದನ್ನೆಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಹೊರಗಡೆಯಿಂದ ಕೊಟ್ಟು ಮಕ್ಕಳಿಗೆ ಹೆಲ್ತ್ ಹಾಳಾಗೋ ಬದಲು ನಾವೇ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಯೇಟಿವ್ ಆಗಿರುತ್ತೆ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇದು ನೊರೆ ಥರ ಎಲ್ಲ ಏನಿತ್ತು ಅದೆಲ್ಲ ಕಮ್ಮಿ ಆಯಿತು. ಈ ರೀತಿ ಚೆನ್ನಾಗಿ ಕುದಿಸೋದ್ರಿಂದ ಒಂದು ಜೆಲ್ಲಿ ಫಾರ್ಮು ಬೇಗ ಆಗುತ್ತೆ. ನೀವು ಒಂದು ವೇಳೆ ಏನಾದರೂ ಅದನ್ನು ಕುದಿಸಿಲ್ಲ, ಹಾಗೆ ತೆಗೆದು ಬರೀ ಅದನ್ನೆಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿ ತೆಗೆದ್ರಿ ಅಂತ ಅಂದರೆ ಜೆಲ್ಲಿ ಫಾರ್ಮ್ ಆಗೋಲ್ಲ. ಅದು ಬಾಯ್ಲ್ ಹಾಕಬೇಕು. ಬಾಯ್ಲ್ ಆದಮೇಲೆ ಅದು ಜೆಲ್ಲಿ ಫಾರ್ಮ್ ಆಗುವಂಥದ್ದು. ಈಗ ನೋಡಿ, ಪುನಃ ಅದನ್ನು ಬಾಯ್ಲಿಂಗ್ ಮಾಡ್ತಾಯಿದ್ದೀನಿ, ಕುದೀತಾ ಇದೆ. ಫುಲ್ ಅದಾದಮೇಲೆ ಅದು ಜೆಲ್ಲಿ ಫಾರ್ಮ್ ಆಗುತ್ತೆ. ಆದಷ್ಟು ಹೀಗೆ ತಿರುಗ್ತಾ ಇರಬೇಕು. ಅದು ಸ್ವಲ್ಪ ಉರಿ ಏನಾದರೂ ಜಾಸ್ತಿ ಕೊಟ್ಟು ಕೈ ಬಿಟ್ವಿ ಅಂತ ಅಂದರೆ ಉಪ್ಪನ್ನು ಸುರಿದ್ಬಿಡುತ್ತೆ. ಹಾಗೆ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೋಬೋದು. ಇನ್ನು ಹೈ ಫ್ಲೇಮ್ ಮಾಡ್ತೀವಿ ಅಂತಂದರೆ ಹಂಗೆ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಯಾಕೆಂದರೆ ಅದು ಉಪ್ಪು ಬಂದರೆ ಎಲ್ಲ ಸುರಿದೋಗ್ಬಿಡುತ್ತೆ. ಇದನ್ನು ಮಾಡೋದೇನು ತುಂಬ ಏನು ಕಷ್ಟ ಅಲ್ಲ. ವಿತಿನ್ ಒಂದು 10 ಮಿನಿಟ್ಸಲ್ಲಿ ಇದು ರೆಡಿಯಾಗಿಬಿಡುತ್ತೆ. ನಾವು ಇರೋ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಇದೊಂದು ಸಿರಪ್ ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಬೇಗನೆ ರೆಡಿ ಆಗಿಬಿಡುತ್ತೆ. ಇದು ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಕುದ್ರೆ ಸಾಕು. ಅದು ಕುದ್ರೇ ಜೆಲ್ಲಿ ಫಾರ್ಮ್ ಆಗೋದು. ಪಾಕ ಬರಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಮನೇಲಿ ಯಾವ್ದಾದ್ರು ಚಿಕ್ಕ ಮಕ್ಕಳುಗಳಿದ್ದರೆ ಅವರುಗಳಿಗೆ ಇದು ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಹೊರಗಡೆ ಆರ್ಟಿಫಿಷಿಯಲ್ ಆಗಿ ಸಿಗೋವಂಥ ಜೆಲ್ಲಿ ಅದನ್ನೆಲ್ಲ ಕೊಡೋದಕ್ಕಿಂತ ಮಕ್ಕಳಿಗೆ ನಾವೇ ಮನೆಯಲ್ಲಿ ಅವರಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಈ ಥರ ಮಾಡಿಕೊಟ್ರೆ ಮಕ್ಕಳ ಹೆಲ್ತಿಗೂ ಹೊರಗಡೆಯಿಂದ ಕೊಟ್ವಿ ಅನ್ನೋವಂಥದ್ದು ಇರೋಲ್ಲ. ಸೊ ಮನೇಲೇ ಮಾಡಿಕೊಟ್ವಿ ಅನ್ನೋ ತೃಪ್ತಿ ನಮಗೂ ಇರುತ್ತೆ. ಅವರು ಖುಷಿಯಿಂದ ತಿಂತಾರೆ. ನೋಡಿ, ಈಗ ಇದಾಗಿದೆ. ಇದಾದಮೇಲೆ ನೆಕ್ಸ್ಟು ಇದನ್ನು ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಫಸ್ಟ್ ಈ ರೀತಿ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ನಮ್ಮ ಹತ್ರ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಅರೇಂಜ್ ಮಾಡ್ಕೋಬೇಕು. ಅದನ್ನೆಲ್ಲ ಅರೇಂಜ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅರೇಂಜ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಮನೇಲೇ ಇದ್ದಂಥ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಬೇರೆ ಶೇಪಲ್ಲಿ ಮೌಲ್ಡ್ಗಳಿದೆ ಅಂತಂದರೆ ಅದಕ್ಕೆ ಹಾಕ್ಕೊಬೋದು. ನೀವು ಬೇರೆ ರೀತಿ ಶೇಪಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಅದನ್ನು ಹಾಕಿ ಒಂದು ಲೇಯರ್ ಫ್ರೂಟ್ನ ಹಾಕಿದ್ರೆ ಒಂದು ಲೇಯರ್ಗೆ ನೀವು ಮಾಡ್ಕೊಂಡಿರೋ ಅಂತಹ ಜೆಲ್ಲಿದು ಸಿರಪ್ ಏನಿದೆ ಅದನ್ನು ಹಾಕಬೇಕು.
ಈ ಒಂದು ಲೇಯರ್ ಫ್ರೂಟು, ಒಂದು ಲೇಯರ್ ಸಿರಪ್ಪು ಇದೇ ರೀತಿ ಹಾಕಬೇಕು ಅದನ್ನು. ಈ ರೀತಿ ಹಾಕೋದ್ರಿಂದ, ಈ ರೀತಿ ಹಾಕಿದಾಗ ಜೆಲ್ಲಿ ಮತ್ತು ಫ್ರೂಟ್ಸ್ ಈಕ್ವಲ್ ಆಗಿ ಸೆಟ್ ಆಗುತ್ತೆ. ಆ ರೀತಿ ಸೆಟ್ ಆಗಬೇಕು ಅಂತ ಅಂದರೆ ಒಂದು ಲೇಯರ್ ಫ್ರೂಟ್ ಹಾಕಬೇಕು, ಒಂದು ಲೇಯರ್ ನೀವು ಮಾಡ್ಕೊಂಡಿರೋಂಥ ಶುಗರ್ ಸಿರಪ್ ಅಥವಾ ಜೆಲ್ಲಿ ಸಿರಪ್ ಅಂತ ಏನಿರುತ್ತೆ ಅದನ್ನು ಹಾಕಬೇಕು. ಅದು ಪಾಕ ಬರೋ ನೆಸೆಸಿಟಿ ಇಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಜಸ್ಟ್ ಕುದಿಸ್ಕೊಂಡ್ರೆ ಸಾಕು. ಈ ರೀತಿ ಎಲ್ಲನೂ ನೀವು ಒಂದೊಂದಾಗಿ ನಿಮಗೆ ಎಷ್ಟು ಲೇಯರ್ ಆಗುತ್ತೆ, ಚಿಕ್ಕದಾಗಾದರೂ ಮಾಡ್ಕೋಬೋದು, ದೊಡ್ಡದಾಗಾದರೂ ಮಾಡ್ಕೋಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಾದರೆ ಸ್ವಲ್ಪನೇ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆದರೆ ಆಮೇಲೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ಫ್ರೂಟ್ನ ಕಟ್ ಮಾಡಿ ಜಾಸ್ತಿನೇ ಮಾಡ್ಕೋಬಹುದು. ನೀವು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪನೇ ಮಾಡಿಕೊಂಡ್ರು ಮಕ್ಕಳಿಗೆ ಇಷ್ಟ ಆಗಿ ತಿಂತಾರೆ ಅಂತಂದರೆ ನೀವು ನೆಕ್ಸ್ಟು ಟೈಮು ಟ್ರೈ ಮಾಡಬಹುದು ಅದನ್ನು. ಅಂತ ತುಂಬ ಏನು ಕಷ್ಟ ಇಲ್ಲ ಪ್ರೋಸೆಸ್ಸು. ಹೀಗೆ ನೋಡಿ, ನಾನು ಒಂದೊಂದು ಲೇಯರ್ ಫ್ರೂಟ್ ಹಾಕ್ತೀನಿ, ಒಂದು ಲೇಯರ್ ನಾನು ಮಾಡ್ಕೊಂಡಿರೋಂತಹ ಜೆಲ್ಲಿದು ಸಿರಪ್ ಏನಿದೆ ಅದನ್ನು ಹಾಕ್ತೀನಿ. ಬಿಸಿ ಇರೋವಾಗಲೇ ಹಾಕ್ತೀನಿ. ಸೊ ಇದೆಲ್ಲ ಕಂಪ್ಲೀಟಾಗಿ ಈಗ ಫ್ರೂಟ್ಸು, ಜೆಲ್ಲಿ ಸಿರಪ್ಪು ಎಲ್ಲ ಕಂಪ್ಲೀಟಾಗಿ ಆದಮೇಲೆ ಅದನ್ನು ಸ್ವಲ್ಪ ರೆಸ್ಟಲ್ಲಿ ಇಡಬೇಕು. ಒಂದು 20 to 30 ಮಿನಿಟ್ಸ್ ರೆಸ್ಟಲ್ಲಿಟ್ಟು ಆಮೇಲೆ ಓಪನ್ ಮಾಡಬೇಕು. ಈಗ ನಾನು ಅದನ್ನು ರೆಸ್ಟಲ್ಲಿ ಇಟ್ಟಿದ್ದೆ, ಬನ್ನಿ ಓಪನ್ ಮಾಡೋಣ, ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಪೂರ್ತಿ ಈ ಮೌಲ್ಡಿಂದನೇ ತೆಗಿಯೋಣ ಬನ್ನಿ. ಅದನ್ನು ನಾವು ಸೈಡಲ್ಲೆಲ್ಲ ಬಿಡಿಸ್ಕೋಬೇಕು ಅನ್ನೋಂಥದ್ದು ಏನಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ, ಈ ಥರ ಇರೋ ಮಕ್ಕಳುಗಳಿಗೆ ಈ ಥರದ್ದು ನಮಗೆ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಮನೆಯಲ್ಲೇ ಮಾಡಿಕೊಡಿದ್ರೆ ಅವ್ರಿಗೂ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ, ತಿಂತಾರೆ. ಸೊ ಅದರಲ್ಲಿ ಫ್ರೂಟ್ಸ್ ಬೇಡ, ಅದು ಬೇಡ, ಇದು ಬೇಡ ಅನ್ನೋ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.